ಜನಕ ಎಂದು ಪ್ರಸಿದ್ಧಿಯಾಗಿರ್ತಕ್ಕಂತಹ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಒಂದು ನಾಟಕವನ್ನ ನೋಡೋಣ. ನಿಮ್ಗೆಲ್ಲ ಕತೆ ನಾಟಕ ಅಂದ್ರೆ ಬಹಳ ಇಷ್ಟ ಅಲ್ವಾ? ಯಾಕೆ ಇಷ್ಟ ಆಗುತ್ತೆ? ಒಳ್ಳೆಯ ಕತೆ ಇರ್ತದೆ. ಅದು ಕತೆ ಮತ್ತೆ ಸಂಗೀತ, ಸಾಹಿತ್ಯ, ಹೌದಾ, ನೃತ್ಯ ಇವೆಲ್ಲ ಸೇರಿದಾಗ ನಾಟಕ, ಹೌದಾ? ಒಳ್ಳೆ ಕತೆ ಹೇಳ್ಬೇಕು, ಒಳ್ಳೆ ಕಥಾವಸ್ತು ಮತ್ತೆ ಅದಕ್ಕೆ ಸರಿಯಾಗಿ ಸಂಗೀತ, ಹೌದಾ? ಮತ್ತೆ ಅದಕ್ಕೆ ತಕ್ಕಂಗೆ ಅಲ್ಲಲ್ಲಿ ಒಂದಿಷ್ಟು ಹಾಡುಗಳಿಗೆ ನೃತ್ಯ ಅದಲ್ಲ. ಈ ನೃತ್ಯ, ಸಂಗೀತ ಮತ್ತೆ ಕತೆ ಮತ್ತೆ ಹಾಡುಗಳು ಎಲ್ಲ ಇರ್ತಾವಲ್ಲ, ಅದನ್ನ ಗೀತಾ ನಾಟಕಗಳು ಅಂತ ಕರಿತೀವಿ. ಗೀತೆಗಳ ರೀತಿಯಲ್ಲೇ ಇರ್ತದೆ. ನೀವು ಅದನ್ನ 10ನೇ ತರಗತಿಯಲ್ಲಿ ತಿಳ್ಕೊಬೇಕು. ಶಬರಿ ಅಂತ ಒಂದು ಗೀತಾ ನಾಟಕ ಇದೆ. ಆ ಒಂದು 10ನೇ ತರಗತಿಯ ನಮ್ಮ ಒಬ್ಬ ವಿದ್ಯಾರ್ಥಿನಿ ಏಕಪಾತ್ರಾಭಿನಯ ಮಾಡಿದ್ರು, ರಶ್ಮಿ ಅಂತ. ಅದೆಲ್ಲ ನೀವು ನೋಡಿದ್ದೀರಲ್ವಾ? ಹಾಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಮೊನ್ನೆ ತಾನೇ ನಾಟಕ ಮಾಡಿದ್ರು, ಹೌದಾ? ಪ್ರಜಾನಿಷ್ಠೆ ಅಂತ ನಾಟಕ ಬಹಳ ಅದ್ಭುತವಾದಂತಹ ಪ್ರದರ್ಶನವನ್ನ ನೀಡಿದರು. ಇದೆಲ್ಲ ನಾಟಕಗಳಿಗೆ ನಾವು ಬಣ್ಣ ಹಚ್ಚತಕ್ಕಂಥದ್ದು, ಹೌದಾ? ಮತ್ತೆ ಅದಕ್ಕಾಗಿ ವೇಷಭೂಷಣ ಮತ್ತೆ ಅಲಂಕಾರ, ಆ ಪಾತ್ರದಲ್ಲಿ ತಲ್ಲೀನಾಗಿ ಆ ಒಂದು ಪಾತ್ರವೇ ನಾನಾಗಿರ್ತೀವಿ. ನಾನಾಗಿರಲ್ಲ, ಏನಾಗಿರ್ತೀವಿ ನಾವು? ಆ ಪಾತ್ರದಲ್ಲಿ ನಮ್ಮ ಸ್ವಂತ ಹೆಸರು ಇರೋದಿಲ್ಲ, ಸ್ವಂತ ಕ್ಯಾರೆಕ್ಟರ್ ಇರೋದಿಲ್ಲ. ಆ ಒಂದು ಪಾತ್ರದ ಒಳಹೊಕ್ಕು ನಾವು ಏನು ಅಭಿನಯ ಮಾಡ್ತೀವಲ್ಲ, ಅದು ನಿಜವಾದಂತ ಅಭಿನಯ ಆಗ್ತದೆ. ಅದನ್ನ ನಾವು ನಾಟಕ ಅಂದ್ರೆ ಅದರ ಆ ಪಾತ್ರವೇ ನಾಯವಾಗಿರ್ತದೆ. ಆ ರೀತಿಯಾದಂತಹ ಒಂದು ವಿಚಾರವನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಎಲ್ಲಿ ಅಂದ್ರೆ ನಾಟಕ. ನೋಡಿ, ನಾಟಕ ಅಂದ್ರೆ ಕಾವ್ಯೇಶು ರಮ್ಯಂ ನಾಟಕಂ ಅಂತ ಕರೀತಾರೆ. ಕಾವ್ಯಗಳಲ್ಲಿ ರಮ್ಯವಾದುದು ಯಾವ್ದಪ್ಪ ಅಂದ್ರೆ ಯಾವುದು? ನಾಟಕ. ನೋಡಿ, ಕನ್ನಡ ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ನಾಟಕನು ನೋಡಿ, ಕಥೆ, ಕಾದಂಬರಿ, ನಾಟಕ, ಪ್ರವಾಸ ಕಥನ, ಆತ್ಮಕಥನ, ಮತ್ತೆ ಈ ರೀತಿಯಾಗಿ ಬೇರೆ ಬೇರೆ ನಾವು ನೋಡ್ತಾ ಹೋಗ್ತೇವೆ. ಆ ಒಂದು ಮತ್ತೆ ಭಾವಗೀತೆಗಳಾಗ್ಬೋದು, ಹೌದಾ? ಜನಪದ ಗೀತೆಗಳು, ವಚನ ಸಾಹಿತ್ಯ, ಜನಪದ ಸಾಹಿತ್ಯ ಎಲ್ಲ ನಮ್ಮ ಕನ್ನಡ ಸಾಹಿತ್ಯದ ಪ್ರಕಾರಗಳಾಗಿ ನಾವು ನೋಡಬೇಕಾದ ಸಂದರ್ಭದಲ್ಲಿ ನಾಟಕ ನಾವು ಪೂರ್ವ ಮುದ್ರಿತ ಅಲ್ಲ. ನಾಟಕ ಎಂತದ್ದು? ಪೂರ್ವ ಮುದ್ರಿತವಾದಲ್ಲ. ಅಂದ್ರೆ ನಾವು ಪ್ರೇಕ್ಷಕರು ಸ್ವತಃ ಅದನ್ನು ನೋಡಿ ಆನಂದವನ್ನು ಪಡ್ತಾ ಇರ್ತೀವಿ. ಅರ್ಥ ಆಯ್ತಾ? ರಸಾಭಿವ್ಯಕ್ತಿ ಅಂತ ಕರೀತಾರೆ. ರಸ ಸಿದ್ಧಾಂತವನ್ನ ಆನಂದವರ್ಧನ ಅಂತಕ್ಕಂಥ ಕಾವ್ಯ ಮೀಮಾಂಸೆಯಲ್ಲಿ ಇರೋದನ್ನೇ ಅಂತ ಹೇಳ್ತಾರೆ. ಕಾವ್ಯೇಶು ರಮ್ಯಂ ನಾಟಕ. ಕಾವ್ಯಗಳಲ್ಲಿ ರಮ್ಯವಾದದ್ದು ಯಾವುದು? ನಾಟಕ. ಅದನ್ನ ನಾವು ಲೈವ್ ಆಗಿ ನೋಡ್ತೀವಿ, ನೇರವಾಗಿ ನೋಡಿ ಅದನ್ನ ಆಸ್ವಾದನೆ ಮಾಡ್ತೀವಿ. ಆಹಾ, ಈ ಪಾತ್ರಧಾರಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾನೆ, ಎಷ್ಟು ಚೆನ್ನಾಗಿ ಪ್ರದರ್ಶನ ಮಾಡಿದ್ದಾನೆ, ತನ್ನ ಒಂದು ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದ್ದಾನೆ, ಎಷ್ಟು ಒಳ್ಳೆಯ ಡೈಲಾಗ್ ಡೆಲಿವರಿ ಇದೆ, ಸಂಭಾಷಣೆ ಇದೆ. ಇವೆಲ್ಲ ನಾವು ಯಾವ್ದ್ರಲ್ಲಿ ಕಾಣ್ತೀವಿ? ಕಾಣ್ತೀವಿ, ಹೌದಾ? ಅದೇ ತರ ಒಂದು ನಾಟಕವನ್ನ ನಮಗೆ 8ನೇ ತರಗತಿಯ ಪಠ್ಯ ವಸ್ತುವಿನಲ್ಲಿ ನಿಗದಿಪಡಿಸಿದ್ದಾರೆ. ಅದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ರಚಿಸಿರ್ತಕ್ಕಂತಹ ಯಶೋಧರೆ ಎಂಬ ನಾಟಕ, ಹೌದಾ? ಎಲ್ಲರೂ ಪುಸ್ತಕ ತೆಗೆದಿರಾ?
ಈ ನಾಟಕವನ್ನು ರಚನೆ ಮಾಡತಕ್ಕಂತ ರಚನಾಕಾರರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಅಯ್ಯಂಗಾರ್. ನೋಡಿ ಇದನ್ನ ಐ ಅನ್ನೋದು ಬರೀಬಹುದು, ಆ ಅನ್ನೋದು ಬರೀಬಹುದು. ಎರಡು ರೀತಿಯಿಂದ ನೆನಪಿಡಬಹುದು. ಆಯ್ತಾ? ನೋಡಿ ಈ ಮಾಸ್ತಿ ಅನ್ನುವಂಥ ಪದವನ್ನ ನೀವು ಇಲ್ಲಿ ಕೇಳಿದ್ದೀರಾ ಅನ್ನೋದಕ್ಕೆ ಒಂದು ಚಟುವಟಿಕೆ ನಾನು ಅದು ನಿಮ್ಗೆ ಗೊತ್ತಿದ್ದ ಕೈ ಎತ್ತಿ ನಾನು ಬಂದು ಬರೆಯೋದಕ್ಕೆ ಹೇಳ್ತೀನಿ. ಆಯ್ತಾ? ಮಾತಾಡ್ತಾ ನೋಡಿ ಮಾಸ್ತಿ ಅನ್ನೋ ಒಂದು ಪದ ಬರ್ತೀನಿ. ಮಾಸ್ತಿ ಅಂತ ಒಂದು ಪದ ಬರ್ತೀನಿ. ನಾನು ಒಂದು ಅಡಿಗೆರೆಯಾಗಿದೆ, ಮತ್ತೊಂದು ಅಡಿಗೆರೆ ಆಗ್ತಿದ್ದೀನಿ. ನೀವು ತಸ್ಮಿಯ ಬರೀತೀಯಾ? ಎರಡನೇ ಪದ ಏನ್ ಬರುತ್ತಮ್ಮ? ಬರೀ ಕನ್ನಡದ. ವೆರಿ ಗುಡ್. ಕೈ ಎಳಿಸ್ಬೇಡ. ಏನಾಯ್ತು? ಮಾಸ್ತಿ ಕನ್ನಡದ. ನೀವು ಬರೀಬೇಕು. ಬಹಳ ಉತ್ಸುಕತೆಯಿಂದ ಕುಡಿದ್ದೀನಿ ನೀನು. ವೆರಿ ಗುಡ್. ಏನಾಯ್ತು? ಮಾಸ್ತಿ ಕನ್ನಡದ ಆಸ್ತಿ. ಮಾಸ್ತಿ ಕನ್ನಡದ ಆಸ್ತಿ. ಈಗ ನನ್ನ ಪ್ರಶ್ನೆ ಆಯ್ತಾ? ಪ್ರಶ್ನೆ ಯಾರು ಬರೀತೀರಾ? ನಾನೇನು ಪ್ರಶ್ನೆ ಕೇಳ್ತೀನಿ ಅಂತ ನಿಮಗೆ ಗೊತ್ತಿಲ್ವಾ? ಆಗ ಫಸ್ಟಿಗೆ ಏನು ಹೇಳಿದೆ ನಾನು? ಮೊದಲೇ ಬಾರಿಗೆ ಹೇಳಿದೆ ಮಾಸ್ತಿ ಅವ್ರ ಬಗ್ಗೆ ಏನು ಹೇಳಿದೆ ನಾನು? ಅವ್ರು ಏನಂತ ಕರೀತಾರೆ ಅಂತ ಹೇಳಿದೆ? ಮಾಸ್ತಿ ವೆಂಕಟೇಶ. ಏನಂತ ಕರೀತಾರೆ ಅಂತ ಹೇಳಿದ್ವಿ? ಏನ್ ಗೆಲ್ದಿದೆ? ಏನ್ ಗೆಲ್ದಿದೆ ಅಂತ ಹೇಳಿದ್ವಿ? ಹಾ, ವೆರಿ ಗುಡ್. ಯಾರು ಬರ್ತೀರಾ ಪ್ರಶ್ನೆನ? ಯಾರು ಬರ್ತಿದ್ದೀರಿ? ಯಾರು ಬರ್ತೀರಿ ಅದನ್ನ? ಸಣ್ಣ ಕಥೆಗಳ ಜನಕ ಅಂತ ಯಾರು ಬರ್ತೀರಿ? ಬರ್ತೀರಿ. ಸಣ್ಣ ಕಥೆಗಳ ಜನಕ. ಡ್ಯಾಶ್ ಹಾಕು. ಅಡಿಗೆರೆ ಇಲ್ಲ ಡ್ಯಾಶ್ ಸಣ್ಣ ಕಥೆಗಳ ಜನಕ ಅಂತ ಯಾರು ಕರೀತಾರೆ ಅನ್ನೋದು ಪ್ರಶ್ನೆ. ಉತ್ತರ ಹೇಳ್ಬಿಡ್ತೀರಾ? ಆಯ್ತು, ಒಬ್ಬರಿಗೆ ಒಂದು ಅವಕಾಶ. ನೀವು ಒಪ್ಕೊಳ್ಳಿ. ಸಣ್ಣ ಕಥೆಗಳ ಜನಕ ಅಂತ ಯಾರು ಕರೀತಾರೆ? ಅಲ್ಲೇ ಅದು ಒಂದು ಅವಕಾಶ ಆಯ್ತು. ಸರಿ, ಬರೀರಿ. ಗೊತ್ತಾಗಲಿಲ್ಲ ಅಂದ್ರೆ ನೋಡಿ. ಹಾಗೆ ಜಾಗ ಆಗಲಿಲ್ಲ ಅಂದ್ರೆ ಇಲ್ಲಿ ಬರೀರಿ. ಏನಾಯ್ತು? ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ನೋಡಿ, ಈಗ ಮಾಸ್ತಿ ಕನ್ನಡದ ಆಸ್ತಿ ಅಂತ ತಿಳ್ಕೊಂಡ್ವಿ. ಸಣ್ಣ ಕಥೆಗಳ ಜನಕ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅಂತ ತಿಳ್ಕೊಂಡ್ವಿ. ಇನ್ನೊಂದು ಪ್ರಶ್ನೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಗಿರುವ ಬಿರುದು ಯಾವುದು? ಮಾಸ್ತಿ ಅವರಿಗಿರುವ ಬಿರುದು ಅಥವಾ ಅಂಕಿತ ನಾಮ. ಬಿರುದಾಯ್ತ ಬಿರುದು ಸಣ್ಣ ಕಥೆಗಳ ಜನಕ ಅಂತ. ಮಾಸ್ತಿಯವರ
ಬರೆದು ಆಮೇಲೆ ಹೆಸರು ಹೇಳು. ಮಾಸ್ತಿಯವರ ಕಾವ್ಯ ಕವನಗಳ ಕಾವ್ಯನಾಮ ಏನು? ಕಾವ್ಯನಾಮ ಹೊಸಬರಿಗೆ ಅವಕಾಶ. ಹೊಸಬರಿಗೆ ಅವಕಾಶ. ಹೊಸಬರಿಗೆ ಬರ್ತಿದ್ದಾಳೆ. ನೆಕ್ಸ್ಟ್ ನಿನಗೆ ಅವಕಾಶ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಮಾಡ್ತೀಯಾ? ರಾಜ್ಯ ರವಿ ನೆಕ್ಸ್ಟ್. ಬರ್ದಿರೋದು ಇನ್ನೊಂದ್ಸರಿ ನೋಡಿ. ಇನ್ನೊಂದ್ಸರಿ ನೋಡಿ. ಇನ್ನೊಂದ್ಸರಿ ಅಬ್ಸರ್ವ್ ಮಾಡು. ಪ್ರಶ್ನೆ ಓದು. ಮಾಸ್ತಿಯವರ ಕವನಗಳ ಕಾವ್ಯನಾಮ ಯಾವುದು? ಇನ್ನೊಂದ್ಸರಿ ಓದು. ಮಾಸ್ತಿಯವರ ಕವನಗಳ ಕಾವ್ಯನಾಮ ಯಾವುದು? ಪದೇ ಪದೇ ಹೇಳ್ಬಾರ್ದು. ಒಂದ್ಸರಿ ಕರೆಕ್ಟಾಗಿ ಹೇಳು. ಮಾಸ್ತಿಯವರ ಕವನಗಳ ಕಾವ್ಯನಾಮ ಯಾವುದು? ಇನ್ನೊಂದ್ಸರಿ. ಮಾಸ್ತಿಯವರ ಕವನಗಳ ಕಾವ್ಯನಾಮ ಯಾವುದು? ಇನ್ನೊಂದ್ಸರಿ ಹೇಳು. ಮಾಸ್ತಿಯವರ ಕವನಗಳ ಅದೊಂದ್ಸರಿ ಹೇಳ್ಕೊಂಡ್ಬಿಡುತ್ತೆ. ಕಾವ್ಯನಾಮ ಯಾವುದು? ಇನ್ನೊಂದ್ಸರಿ ಹೇಳು. ಮಾಸ್ತಿಯವರ ಕವನಗಳ ಕಾವ್ಯನಾಮ ಯಾವುದು? ಇನ್ನೊಂದ್ಸರಿ ರಿಪೀಟ್ ಮಾಡಂಗಿಲ್ಲ. ಮಾಸ್ತಿಯವರ ಕವನಗಳ ಕಾವ್ಯನಾಮ ಯಾವುದು? ಯಾವುದಮ್ಮ? ಶ್ರೀನಿವಾಸ. ಶ್ರೀನಿವಾಸ ಎಂಬುದು ಯಾರ್ದು? ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಕಾವ್ಯನಾಮ ಯಾವುದು? ಆಯ್ತಾ? ಈ ಶ್ರೀನಿವಾಸ ಎಂಬ ಕಾವ್ಯನಾಮವನ್ನು ಹೊಂದಿರತಕ್ಕಂತಹ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಪರಿಚಯವನ್ನು ಮಾಡ್ಬೇಕಾ? ಎಲ್ಲರೂ ಗೊತ್ತಾಗಿದ್ರ? ನೋಡಿ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಎಷ್ಟನೇ ಇಸ್ವಿಯಲ್ಲಿ ಜನಿಸಿದ್ರು ಅಂತ ಜನ ಯಾರು ಬರ್ತೀರಾ? ಬರ್ ನೀವು ಒಂದ್ಸರಿ ಆಗಿದೆ ಎತ್ಕೊಳ್ಳಿ. ಈಗ ಅವರು ಯಾವ ಊರಿನಲ್ಲಿ ಜನಿಸಿದ್ರು, ಯಾವ ತಾಲೂಕು, ಯಾವ ಜಿಲ್ಲೆ ಅಂತ ಹೇಳ್ಬೇಕು. ಆಯ್ತಾ? ಜನ್ಮಸ್ಥಳ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ನನಗೇನ್ ಬೇಕಪ್ಪ ಅಂದ್ರೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಮಾಸ್ತಿ ಗ್ರಾಮ. ಇಷ್ಟ ಯಾರು ಬರೀತೀರಾ? ಯಾರು ಬರೀತೀರಾ? ಆಯ್ತಲ್ಲ, ನಿಂದಾಗಿದೆ. ನಿಂದಾಗಿತ್ತಲ್ವಾ? ಶಾವಂತಿ ಬಾಯಿ ಬಾ, ಬೇಗ ಬಾ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಮಾಸ್ತಿ ಅಂತ ಮಾತಾಡಬಾರ್ದು. ಕ್ಲಾಸ್ ಇದೆ. ಯಾರು ಪುಸ್ತಕ ನೋಡ್ಕೋಬೇಕು.
ಹೇಳಿ. ಮಾಲೂರು ರು ರು ಬರಿ. ತಾಲೂಕಿನ ತಾ ದಷ್ಟ ತಂಬ ಬಾ 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 ನಾನು ಹೇಳ್ಕೊಡ್ತೀನಿ ಬಾರಮ್ಮ ಇಡ್ಸು ಮಾಸ್ತಿ ಈಗ ನೀವು ಯಾವ ಜಿಲ್ಲೆ ಹೇಳಿ ಕೋಲಾರ ನನಗೆ ಮಾಡು ಮಾಲೂರನ್ನ ನನಗೆ ಮಾಡು ಮಾಸ್ತಿಯನ್ನು ನನಗೆ ಮಾಡು ಗೊತ್ತಾಯ್ತಾ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮಕ್ಕೆ ಉತ್ತರಿಸ್ತಾರೆ ಹೋಗು ಆಯ್ತಾ ಒಂದೇ ಪ್ರಶ್ನೆ ಈಗ ನಿಮಗೆ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆದು ಅಸಿಸ್ಟೆಂಟ್ ಕಮಿಷನರ್ ಆಗಿ ವಿವಿಧೆಡೆಯಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರು ಕಾವ್ಯ, ನಾಟಕ, ಕಾದಂಬರಿ, ವಿಮರ್ಶೆ ಹೀಗೆ ಕನ್ನಡ ಸಾಹಿತ್ಯ ಪ್ರಕಾರ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನ ರಚಿಸಿದ್ದಾರೆ. ಇವರ ಸಣ್ಣ ಕಥೆಗಳು ಒಟ್ಟು 13 ಸಂಪುಟಗಳಲ್ಲಿ ಪ್ರಕಟವಾಗಿರುವುದನ್ನು ನಾವು ಕಾಣಬಹುದು. ನೋಡಿ, ಇವರು ರಚನೆ ಮಾಡಿದಂತಹ ಕೃತಿಗಳನ್ನ ಹೇಳಿದ್ದಾರೆ. ಗೌತಮಿ ಹೇಳಿದ ಕಥೆಗಳು ಒಂದನೇದೇನು ನೋಡಿ, ಎರಡನೇದು ಸಾರಿಪುತ್ರನ ಕೊನೆಯ ದಿನಗಳು ಕುಚೇಲನ ಭಾಗ್ಯ ಹೇಮಕೂಟದಿಂದ ಚಿಕ್ಕವೀರ ರಾಜೇಂದ್ರ ಅಂತಕ್ಕಂಥ ಈ ಕೃತಿ ರಿಪೀಟ್ ಮಾಡಬೇಡಿ. ಈ ಕೃತಿ ಬಹಳ ಇಂಪಾರ್ಟೆಂಟ್. ಅಂದ್ರೆ ಅದು 1983 ಇಸ್ವಿ. ಎಷ್ಟನೇ ಇಸ್ವಿಲಿ? ಆ ಇಸ್ವಿಯಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಂಡಂತಹ ಕೃತಿ ಇದು. ಯಾವುದು? ಚಿಕ್ಕವೀರ ರಾಜೇಂದ್ರ. ಚಿಕ್ಕವೀರ ರಾಜೇಂದ್ರ. ಚಿಕ್ಕವೀರ ರಾಜೇಂದ್ರ. ಈ ಕೃತಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ನನಗೆ ನೋಡಿ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ನೋಡಿದ್ದೀರಾ? ಆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಮತ್ತೆ ಅವರು 6/6/1986 ಇಸ್ವಿಯಲ್ಲಿ ನಿಧನರಾಗಿದ್ದಾರೆ. ನೋಡಿ, 6/6 ಅದೇ ಇಸ್ವಿ, ಅದೇ ವಾರ, ಅದೇ ದಿನಾಂಕ, ಅದೇ ತಿಂಗಳು, ಆದ್ರೆ ಇಸ್ವಿ ಮಾತ್ರ ಚೇಂಜ್ ಅಲ್ವಾ? ಎಷ್ಟು ವಿಸ್ಮಯ ಅಂತ ನನಗೆ ಅನಿಸ್ತಾ ಇದೆ ಅಲ್ವಾ? ಅದೇ ತಿಂಗಳಲ್ಲೇ ಅವರು ಮರಣ ಹೊಂದಿದ್ದಾರೆ ಅಲ್ಲ, 6ನೇ ತಿಂಗಳಲ್ಲಿ 6ನೇ ತಾರೀಕು ಮರಣ ಹೊಂದಿದ್ದಾರೆ. ಅಂದ್ರೆ ಅವರು ನಮ್ಮನ್ನೆಲ್ಲ ಅಗಲಿರ್ಬೋದು, 40 ವರ್ಷ ಆಗಿರ್ಬೋದು, 40 ವರ್ಷ ಅಂತ ಆದ್ರೂ ಕೂಡ ಅವರು ಬರೆದಂತಹ ಈ ಸಾಹಿತ್ಯ ಕೃತಿಗಳು ಇಂದು ಜೀವಂತವಾಗಿದ್ದಾವೆ, ನಮಗೆಲ್ಲರಿಗೂ ಪ್ರೇರಣೆದಾಯಕವಾಗಿದ್ದಾವೆ, ಸಾಹಿತ್ಯದ ಹೂರಣವನ್ನ ತುಂಬಿಕೊಡುವಂತ ರೀತಿಯಲ್ಲಿವೆ. ಅದನ್ನು ನೋಡೋಣ ನಾವೀಗ. ಯಶೋಧರೆ ನಾಟಕದ ಆಶಯವನ್ನು ತಿಳ್ಕೊಳ್ಳೋಣ. ನಾಟಕದ ಆಶಯ ನೋಡಿ. ಈಗ ನಿಮ್ಗೆಲ್ಲ ಸಿದ್ಧಾರ್ಥ ಅಂತ ಕೇಳಿದ್ದೀರಾ, ಗೌತಮ ಬುದ್ಧ ಅಂತ ಕೇಳಿದ್ದೀರಾ, ಕೇಳಿದಿರ್ತಾನೆ. ಈಗ ನಡೆಸ್ತಾರೆ. ಸಿದ್ಧಾರ್ಥ
ಯಾರು? ಸಿದ್ಧಾರ್ಥ. ಸಿದ್ಧಾರ್ಥನೇ ಯಾರು? ಗೌತಮ ಬುದ್ಧ. ಈ ಸಿದ್ಧಾರ್ಥನ ತಂದೆ ಹೆಸರೇನು? ಶೋಧನ. ಶುದ್ಧೋಧನ. ಶುದ್ಧೋಧನ. ಶುದ್ಧೋಧನ ರಾಜ ಆಗಿರ್ತಾನೆ. ಯಾವ ರಾಜ್ಯದ ರಾಜ? ಕಪಿಲವಸ್ತು. ರಾಜ್ಯದ ಹೆಸರೇನು? ಕಪಿಲವಸ್ತು. ಕಪಿಲವಸ್ತು. ಈ ಕಪಿಲವಸ್ತುವಿನ ರಾಜ ಶುದ್ಧೋಧನ. ಆ ಶುದ್ಧೋಧನನ ಮಗನೇ ಸಿದ್ಧಾರ್ಥ. ಈ ಸಿದ್ಧಾರ್ಥನ ಪತ್ನಿಯ ಹೆಸರು ಯಶೋಧರೆ. ಈ ಪತ್ನಿಯ ಹೆಸರೇನಪ್ಪ? ಯಶೋಧರೆ. ಈ ಯಶೋಧರೆ ಪತ್ನಿ ಅಂತ. ಈ ಸಿದ್ಧಾರ್ಥ ಮತ್ತು ಯಶೋಧರೆಗೆ ಒಬ್ಬ ಮಗ ಇರ್ತಾನೆ. ಅವನ ಹೆಸರೇ ರಾಹುಲ ಅಂತೆ. ರಾಹುಲ. ಈ ರಾಹುಲ ಹುಟ್ಟಿದ ತಕ್ಷಣ ಏನ್ ಮಾಡ್ತಾನೆ ಸಿದ್ಧಾರ್ಥ? ಅವನು ಮನೆಗೆ ಹೋಗ್ತಾನೆ. ಅರಮನೆಯನ್ನ ಬಂದು ಕಾಡಿಗೆ ಹೋಗಿ ತಪಸ್ಸನ್ನಾಗ್ತಾನೆ. ಅವನು ಈ ಕಷ್ಟ ಅನ್ನೋದೇ ಗೊತ್ತಿರೋದಿಲ್ಲ ಅವನಿಗೆ. ಯಾರಿಗೆ? ಸಿದ್ಧಾರ್ಥನಿಗೆ. ಒಂದಿನ ಅವರ ಸೇವಕನಾದಂತಹ ಚನ್ನನನ್ನ ಕರ್ಕೊಂಡು ರಾಜ್ಯ ವೀಕ್ಷಣೆಗೆ ಎಂದು ಹೋಗ್ತಾರೆ. ಅಲ್ಲಿ ನೋಡಿದಂತಹ ಒಬ್ಬ ರೋಗಿಯನ್ನ ನೋಡ್ತಾನೆ, ಮತ್ತೆ ಒಬ್ಬ ಮುದುಕನನ್ನ ನೋಡ್ತಾನೆ, ಮತ್ತೆ ಒಂದು ಸತ್ತ ಹೆಣವನ್ನ ನೋಡ್ತಾನೆ. ಈ ರೀತಿಯಾಗಿ 4 ದೃಶ್ಯಗಳನ್ನು ನೋಡಿದಂತಹ ಸಿದ್ಧಾರ್ಥನ ಮನಸ್ಸಿನಲ್ಲಿ ಒಂದು ರೀತಿಯಾದಂತಹ ವೈರಾಗ್ಯದ ಮನೋಭಾವ ನಡೆಯುತ್ತೆ. ವೈರಾಗ್ಯ ಉಂಟಾಗಿ ಆ ಸಿದ್ಧಾರ್ಥ ರಾತ್ರೋರಾತ್ರಿ ಕಪಿಲವಸ್ತು ಎಂಬ ರಾಜ್ಯವನ್ನು ತೊರೆದು ಸನ್ಯಾಸಕ್ಕೆ ಹೋಗ್ತಾರೆ. ಬೋಧಿ ವೃಕ್ಷದ ಕೆಳಗಡೆ ಕುತ್ಕೊಂಡು ಅವನು ಬೋಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡು ಧ್ಯಾನಾಸಕ್ತನಾಗ್ತಾನೆ. ಏನಾಗ್ತಾನೆ? ಧ್ಯಾನವನ್ನು ಮಾಡ್ತಾನೆ. ಧ್ಯಾನಾಸಕ್ತನಾಗ್ತಾನೆ. ಆ ಬೋಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಂತ ಸಂದರ್ಭದಲ್ಲಿ ಅವನಿಗೆ ಜ್ಞಾನೋದಯ ಆಗುತ್ತೆ. ಯಾರಿಗೆ? ಸಿದ್ಧಾರ್ಥನಿಗೆ ಜ್ಞಾನೋದಯ ಆಗುತ್ತೆ. ಜ್ಞಾನೋದಯ ಉಂಟಾದ್ಮೇಲೆ ಅವನು ಸಿದ್ಧಾರ್ಥ ಇದ್ದವನು ಗೌತಮ ಬುದ್ಧನಾಗ್ತಾನೆ. ಸಿದ್ಧಾರ್ಥ ಇದ್ದವನೇನಾದ? ಗೌತಮ ಬುದ್ಧ. ಗೌತಮ ಬುದ್ಧ ಅಂದ್ರೆ ಬೋಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡಿದ್ರಿಂದ ಅವನಿಗೆ ಬುದ್ಧ ಎಂಬ ಹೆಸರು ಬರುತ್ತೆ. ಬುದ್ಧಿ ಉಳ್ಳವನು ಬೋಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡು ಬುದ್ಧನಾದ ಅಂದ್ರೆ ಜ್ಞಾನೋದಯವನ್ನು ಪಡೆದ. ಜಗತ್ತಿನ ಕಲ್ಯಾಣಕ್ಕಾಗಿ ಆತ ಜನರನ್ನ ಸಮಾಜವನ್ನ ತಿದ್ದುವಂತ ಪ್ರಯತ್ನವನ್ನ ಮಾಡ್ದ. ಈ ರೀತಿಯಾದಂತಹ ಬುದ್ಧ 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 ಜಗವೆಲ್ಲ ಮಲಗಿದಾಗ ಈತನೊಬ್ಬನೆಂದ. ಯಾರು? ಬುದ್ಧ. ಜಗವೆಲ್ಲ ಮಲಗಿತ್ತು, ಆದ್ರೆ ಇವನು ಎಚ್ಚರಗೊಂಡ. ಜಗತ್ತನ್ನ ಎಚ್ಚರಿಸುವ ಕೈಂಕರ್ಯದಲ್ಲಿ ತೊಡಗಿದ. ಯಾರು? ಬುದ್ಧ. ಬೇರೆ ಕೈ ಕೈ ಹಿಡ್ಕ, ಪೆನ್ ಹಿಡ್ಕ ಕೈಯಲ್ಲಿ. ಸರಿ ಕುಟ್ಕ ಸ್ಟ್ರೈಟಿಗೆ. ಇದಕ್ಕೆ ಸರ್ಕೋ, ಇಲ್ಲಿ ಸರ್ಕಪ್ಪ. ಕೈ ಪೆನ್ ಹಿಡ್ಕ. ಆ ಥರ ಮಾಡಕ್ಕೆ ಒಂದು ಶಿಸ್ತಿರು. ಬೋಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡು ಅವನು ಬುದ್ಧನ ಜ್ಞಾನೋದಯವನ್ನು ಪಡೆದು ಬುದ್ಧ ಅಂತ ಅನಿಸ್ಕೊಂಡ. ಆನಂತರ ಅವರು ಜಗತ್ತಿಗೆ ಬುದ್ಧನ ಅನುಯಾಯಿಗಳಾಗ್ತಾರೆ. ಬೌದ್ಧ ಧರ್ಮದ ಸ್ಥಾಪಕನಾಗ್ತಾನೆ. ಯಾರು? ಗೌತಮ ಬುದ್ಧ ಬೌದ್ಧ ಧರ್ಮನ ಸ್ಥಾಪನೆ ಮಾಡ್ತಾನೆ. ಬೌದ್ಧ ಸನ್ಯಾಸಿ ಬೌದ್ಧ ಭಿಕ್ಷುಗಳು ಬಹಳಷ್ಟು ಜನ ಆಗ್ತಾರೆ ಅವನ ಹಿಂದ್ಗಡೆ. ನೋಡಿ, ಈ ತರ ಒಂದು ಅವನು ಧರ್ಮವನ್ನ ಪ್ರಾರಂಭ ಮಾಡ್ತಾನೆ. ಅಂದ್ರೆ ಜಗತ್ತನ್ನ ತಿದ್ದುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತಾನೆ. ಈ ರೀತಿಯಾಗಿ ಒಬ್ಬ
ಒಬ್ಬ ಕ್ರೂರಿ ಸಿಗ್ತಾನೆ ಅವನ ಕಣ್ಣಿ. ಯಾರಿಗೆ? ಕ್ರೂರಿ. ಯಾರ ಅವನ ಹೆಸರು? ಅಂಗುಲಿಮಾಲ. ಅವನ ಹೆಸರೇನು? ಅಂಗುಲಿಮಾಲ. ಆ ಅಂಗುಲಿಮಾಲ ಬಹಳಷ್ಟು ಜನಗಳನ್ನ ಕೊಲ್ತಾ ಇದ್ದ. ಮನುಷ್ಯರ ನರಭಕ್ಷಕ ಅಂತ ಕರೀತಿದ್ರು ಅವನು. ಯಾರನ್ನ? ಅಂಗುಲಿಮಾಲನಿಗೆ. ಅವನು ಜನಗಳನ್ನ ಬಂದು ರಕ್ತವನ್ನ ಹೀರಿ ಅದ ಸಾಯಿಸಿದ್ದಕ್ಕೆ ಗುರು ಹಾಕಿ ಅವರ ಬೆರಳುಗಳನ್ನ ಹಾರವನ್ನಾಗಿ ಮಾಡ್ಕೊಳ್ತಾ ಇದ್ದ. ಯಾರು? ಅಂಗುಲಿಮಾಲ. ಅಂತಹ ಒಬ್ಬ ಅಂಗುಲಿಮಾಲ ಆ ಬುದ್ಧನಿಗೆ ಎದುರಾಗ್ತಾನೆ. ಯಾರು ನೀ ಸನ್ಯಾಸಿ, ಎತ್ತಲೇ ಬರುತ್ತಿದೆ. ಅಲ್ಲೇ ನಿಂತ್ಕೋ, ಮುಂದೆ ಮಾಡಬೇಡ. ನಾನಿಲ್ಲಿ ನಿಂತಿಹೇನು, ನೀನೆಲ್ಲೂ ನಿಂತಿಲ್ಲ ಅಂತ ಹೇಳ್ತಾನೆ ಬುದ್ಧ. ಆಗ ನನ್ನನ್ನೇ ನಿಲ್ಲೋ ಅಂತ ಹೇಳ್ತಿದ್ಯಾ ನೀನು, ಎಷ್ಟು ಸೊಕ್ಕು ನಿನಗೆ ಅಂತ ಹೇಳ್ತಾನೆ ಅಂಗುಲಿಮಾಲ. ಹೀಗೆ ನೀನು ನಿನ್ನ ಮನಸ್ಸು ಕ್ರೂರವಾಗಿದೆ, ಶಾಂತಿ ಎಂಬ ಅರಮನೆಯನ್ನ ಪ್ರವೇಶಿಸಬೇಕಾಗಿದೆ ಅಂತ ಹೇಳ್ತಾರೆ ಬುದ್ಧ. ಯಾರಿಗೆ? ಶಾಂತಿ ಅರಮನೆ ಎಳೆರೆ ಅದು. ನಾನು ತೋರಿಸ್ತೀನಿ ಭಾರತ. ಅಂಗುಲಿಮಾಲ ಬುದ್ಧನ ಕಣ್ಣಲ್ಲಿ ಕಣ್ಣಿಟ್ಕೊಂಡ ಪ್ರೇಮ ಮಂತ್ರವ ಜಪಿಪ ಒಲುಮೆ ಸಾಧಕ ನೀನು. ತಾಯಿಯ ರೀತಿಯಲ್ಲಿ ಮಾತೆಯ ಉಪಾಧಿಯಲ್ಲಿ ನನಗೆ ಕಾಣ್ತಾ ಇದೆಯಾ? ಯಾರು ಯಾರು ನೀ ಸನ್ಯಾಸಿ ಅಂತ ಹೇಳ್ತಾರೆ. ಈ ರೀತಿ ಕ್ರೂರತನದಿಂದ ಇದ್ದಂತಹ ಅಂಗುಲಿಮಾಲನ ಮನಸ್ಸನ್ನ ಪರಿವರ್ತನೆ ಮಾಡಿ ಬುದ್ಧ ತೋರಿಸುವ ಶಾಂತಿ ಮಂತ್ರದ ಕಡೆಗೆ, ಶಾಂತಿಯ ಅರಮನೆಯ ಕಡೆಗೆ ಹೊರಟಿರ್ತಕ್ಕಂಥ ಆ ಅಂಗುಲಿಮಾಲನ ಒಂದು ಮನಸ್ಸನ್ನ ಪರಿವರ್ತನೆ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಆ ಶಾಂತಿ ಅರಮನೆಗೆ ನಾನು ಬರ್ಬೋದು? ಬರಬಹುದು. ಆದರೆ ನೀನು ಧರಿಸಿದೀಯಲ್ಲಪ್ಪ ಆ ಬೆರಳುಗಳ ಹಾರ ಮತ್ತೆ ಈ ಮೂಳೆಗಳಿಂದ ಮಾಡಿದಂತ ಕಿರೀಟ ಎಲ್ಲ ಕಳಿಸ್ಬೇಕು. ಕಳಿಸ್ತೀನಿ ಅಂತೇಳಿ ಆ ಬೆರಳುಗಳ ಹಾರವನ್ನ ತೆಗೆದಾಕ್ತಾನೆ. ಆ ಮೂಳೆಗಳ ಕಿರೀಟವನ್ನ ತೆಗಿಬೇಕಾದ್ರೆ ಅವನ ಮನಸ್ಸಿನಲ್ಲಿ ಬಹಳಷ್ಟು ಖೇದ ಉಂಟಾಗ್ತದೆ, ಬಹಳಷ್ಟು ಬೇಸರ, ಏನೋ ಒಂಥರ ಕಳ್ಕೊಂಡಂತ ತೆಗೆದ್ಮೇಲೆ ಕ್ರೂರತ್ವ ಎಲ್ಲ ಹೋಗಿ ಮನುಷ್ಯತ್ವ ಬರುತ್ತೆ, ಮಾನವೀಯ ಗುಣ ಬೆಳೆಯುತ್ತೆ, ಮನಸ್ಸು ಪರಿವರ್ತನೆ ಆಗುತ್ತೆ. ಅಂಗುಲಿಮಾಲನ ಮನಸ್ಸೇನಾಯ್ತು? ಮನಸ್ಸು ಪರಿವರ್ತನೆ ಆಯ್ತು. ಏನಾಯ್ತು? ಮನಸ್ಸು ಪರಿವರ್ತನೆ ಆಯ್ತು. ಮನಸ್ಸು ಪರಿವರ್ತನೆ ಆಯ್ತು. ಕ್ರೂರತನವನ್ನು ಹೊಡೆದು ಹಾಕಿ ಮಾನವೀಯ ಗುಣಗಳನ್ನ ಬಿತ್ತಿದಂತಹ ಒಬ್ಬ ಬೌದ್ಧ ಸನ್ಯಾಸಿ ಯಾರು? ಗೌತಮ ಬುದ್ಧ ಅಂತ ಹೇಳಿದ್ದಾರೆ. ಕ್ರೂರಿಯಾದ ಅಂಗುಲಿಮಾಲನ ಮನಸ್ಸನ್ನ ಪರಿವರ್ತನೆ ಮಾಡಿ ಅವನನ್ನ ಮನುಷ್ಯನನ್ನಾಗಿ ಪರಿವರ್ತನೆ ಮಾಡಿದಂಥವ್ರು ಯಾರು? ಬುದ್ಧ. ಈ ರೀತಿಯ ಬುದ್ಧನ ಕಾರುಣ್ಯವನ್ನ ಸಮತೆಯಲ್ಲಿ ಕಾಡಬೇಕು ಅಂತ ದೇವನೂರು ಮಹಾದೇವ ಅವರು ಹೇಳ್ತಾರೆ. ಅಂದ್ರೆ ಬುದ್ಧನ ಕಾರುಣ್ಯ ಆ ರೀತಿ ಅಂದ್ರೆ ಅಂಗುಲಿಮಾಲನ ಮೇಲೆ ಕರುಣೆಯಿಂದ ಅವನ ಮನಸ್ಸನ್ನು ಪರಿವರ್ತನೆ ಮಾಡ್ದ, ಅವನ ಮನುಷ್ಯನನ್ನಾಗಿ ಮಾಡ್ದ. ಅಂತಹ ನೋಡಿ ಸಮಾಜದ ಜನರ ಉದ್ಧಾರ ಮಾಡಲಿಕ್ಕೋಸ್ಕರ ರಾಜ್ಯದ ಆಸೆಯನ್ನು ತೊರೆದು ಬಂದಲ್ಲ. ನಿಮಗೆ ಅಂತಹ ಕ್ರೂರಿಗಳನ್ನ ಮನುಷ್ಯರನ್ನ ಮಾಡಬೇಕು ನಾನು ಅಂತೇಳಿ ಅವನು ರಾಜ್ಯದ
ಆ ರಾಹುಲ ಹುಟ್ಟಿದ ತಕ್ಷಣ ಇವನು ಯಾರ ಬುದ್ಧ ಸಿದ್ಧಾರ್ಥ ರಾಜ್ಯವನ್ನು ತೊರೆದು ಹೋದ. ಈ ರಾಹುಲನಿಗೆ ಈಗ 10 ವರ್ಷಗಳಾಗಿವೆ. ಎಷ್ಟು ವರ್ಷ ಆಗಿದೆ? 10 ವರ್ಷ. ರಾಹುಲನಿಗೆ 10 ವರ್ಷಗಳಾಗಿವೆ ಅಂದ್ರೆ ಸಿದ್ಧಾರ್ಥ ಗೌತಮ ಬುದ್ಧನಾಗಿ 10 ವರ್ಷ, ರಾಜ್ಯವನ್ನು ತೊರೆದು 10 ವರ್ಷವಾಗಿದೆ. ಆ 10 ವರ್ಷಗಳ ಮಗು ಇವತ್ತು ಪ್ರಶ್ನೆ ಮಾಡ್ತಾ ಇದೆ. ಯಾರನ್ನ? ತನ್ನ ತಾಯಿ ಯಶೋಧರನ್ನ. ಯಾವ ಮಗು? ರಾಹುಲ. ಮಗು ನಮ್ಮ ತಂದೆಯಲ್ಲಿ, ಆ ತಂದೆಯನ್ನು ನಾನು ವಾಪಸ್ ತಗೊಂಡ್ಬರ್ತೀನಿ ಅಂತ ಹೇಳ್ತಾರೆ. ಆ ತಂದೆಯ ಒಂದು ಮಾರ್ಗವನ್ನು ಮಗನು ಕೂಡ ತುಳಿದಾನು. ಅಂದ್ರೆ ತಂದೆ ಯಾವ ಸನ್ಯಾಸಿ ಆದಲ್ಲ, ಆತರ ನನ್ನ ಮಗನು ಕೂಡ ಸನ್ಯಾಸಿ ಆದ ಏನ್ ಮಾಡೋದು ಅಂತಕ್ಕಂತ ಒಂದು ಕನಸಿನ ಮೊಸಳೆ ಯಾರನ್ನ ಕಾಡ್ತಾ ಇದೆ? ಯಶೋಧರೆಯನ್ನ ಕಾಡ್ತಾ ಇದೆ. ನಮ್ಮ ಅಪ್ಪನ ಕರ್ಕೊಂಡ್ ಬರ್ತೀನಿ, ತಾತನ ಕೇಳಿದೀನಿ ನಾನು. ತಾತ ಅಂದ್ರೆ ಸಹೋದರರನ್ನ ಕೇಳಿದೀನಿ. ಆ ತಾತ ಒಪ್ಕೊಂಡಿದ್ದಾನೆ, ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾನೆ. ಇಲ್ಲ, ತಾತ ಒಪ್ಕೊಂಡಿದ್ದಾರೆ, ತಾತ ಕಳ್ಸೋದಾರೆ ಹೋಗಪ್ಪ ಅಂತ ಹೇಳಿ, ಆಯ್ತಮ್ಮ ಹೋಗ್ತೀನಿ ಅಂತ. ಈಕೆ ಚಿಂತಾಕ್ರಾಂತರಾಗಿ ಮಲಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಹೂವನ್ನ ಎಷ್ಟು ಆಟವನ್ನ ಆಡ್ತಾ ಇರ್ತಾರೆ ತಾಯಿಯ ಮೇಲೆ, ತಲೆಯ ಮೇಲೆ. ಆಕೆ ಸಿದ್ಧಾರ್ಥನ ಪಟವನ್ನು ಇಟ್ಕೊಂಡು ಕಣ್ಣೀರನ್ನು ಹಾಕ್ತಾ ಇರ್ತಾಳೆ ಆ ಸನ್ನಿವೇಶದಲ್ಲಿ. ಆಮೇಲೆ ಅಂಬಿಕೆ ಬಂದು ವಿಚಾರವನ್ನು ತಿಳಿಸಿದಾಗ ಅಂಬಿಕೆ ಈಗ ರಾಜನ ಕರ್ಕೊಂಬ ಅಂತ ಅಂಬಿಕೆಗೆ ಹೇಳಿ ಕಳಿಸ್ತಾಳೆ ಸೇವಕಿ. ಅಂಬಿಕೆ ಹೋಗಿ ರಾಜ ಕರ್ಕೊಂಡ್ ಬರ್ತಾಳೆ. ಕರ್ಕೊಂಡ್ ಬಂದ ನಂತರ ಅಲ್ಲಿ ನಡೆದಲ್ಲ ಆ ಒಂದು ಸನ್ನಿವೇಶ ಈ ಒಂದು ಯಶೋಧರ ಎಂಬ ನಾಟಕದಲ್ಲಿ ಬಹಳ ಸೊಗಸಾಗಿ ಚಿತ್ರಣವನ್ನು ಮಾಡಿದ್ದಾರೆ. ಈಗ ತಂದೆಯನ್ನು ಕರ್ಕೊಂಡ್ ಬರೋದಕ್ಕೆ ಹೊರಟಿದ್ದಾರೆ ಯಾರು? ರಾಹುಲ. ಆ ರಾಹುಲನ್ನ ಕಳಿಸೋದಕ್ಕೆ ಮನಸ್ಸಿಲ್ಲ ತಾಯಿ ಯಶೋಧರೆಗೆ. ಅಂದ್ರೆ ಅಜ್ಜ ತಾತನಾದಂತಹ ಶುದ್ಧೋಧನ ತಮಾಷೆಗೆ ಮೊಮ್ಮಗನನ್ನ ಸಮಾಧಾನ ಪಡಿಸ್ಬೇಕಂತ, ಆಯ್ತು ಮಗ ಹೋಗುವಂತೆ ಅಂತ ಹೇಳಿ ಭರವಸೆ ಕೊಡ್ಬಿಡೋದು. ಇಲ್ಲಿ ಸೊಸೆ ಕೇಳಿದಾಗ ಇಲ್ಲ ಮೊಮ್ಮಗನಿಗೆ ಸುಮ್ಮನೆ ಸಮಾಧಾನಕ್ಕೋಸ್ಕರ ಹೇಳ್ದೆ ಅಂತ ಹೇಳಿದ ಸಂದರ್ಭದಲ್ಲಿ ಹೋಗುದಾಗ ನನ್ನ ಹತ್ರ ಅಪ್ಪನ ಹತ್ರ ಕಳಿಸ್ತೀನಿ ಅಂತ ಹೇಳಿ, ಅಣ್ಣನ ಹತ್ರ ಕಳಿಸ್ತೀನಿ ಅಂತ ಹೇಳಿ ಈಗ ಕಳಿಸಲ್ಲ ಅಂತ ಹೇಳ್ತೀರ, ಹೋಗಿದ್ದಾಗ ಅಂತ ಹೇಳಿದಾಗ ಬಹಳ ಬೇಸರ ಆಗ್ತದೆ. ಈ ರೀತಿಯಾದಂತ ಚರ್ಚೆಗಳಾದ ನಂತರ ಆ ಯಶೋಧರೆಗೆ ಸಮಾಧಾನ ಮಾಡಿ ಯಶೋಧರೆ ಮನಸ್ಸನ್ನ ಒಪ್ಪಿಸ್ತಾರೆ. ಯಾರು? ಸುಧೋಧನ ರಾಜ, ಮಾವನಾದಂತಹ ರಾಜ ಆ ಯಶೋಧರೆಯನ್ನು ಒಪ್ಪಿಸಿ ಆ ರಾಹುಲನ್ನು ಒಪ್ಪನ್ನೇ ಕಳ್ಸಕ್ಕಾಗಲಿಲ್ಲ ಅಂದ್ರೆ ಒಂದು ಕೆಲಸ ಮಾಡೋಣ, ನಮ್ಮ ಸೇವಕಿ ಅಂಬಿಕೆ ಇದ್ದಾಳಲ್ಲ, ಅಂಬಿಕೆಯ ಜೊತೆಗೆ ಕಳಿಸ್ಕೊಡೋಣ. ಹೌದಾ? ಹಾಗೆ ಆತನನ್ನ ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ತಂದೆಯನ್ನು ಮಾತಾಡಿಸ್ಕೊಂಡು ತಂದೆಯನ್ನು ವಾಪಸ್ ಕರ್ಕೊಂಡ್ ಬರ್ತಾರೆ. ಆಗ್ಬೋದನ್ನ ಮಾತ್ರ ಯಶೋಧರೆ ಮನಸ್ಸಿನಿಂದ ಒಪ್ಕೊಳ್ತಾಳೆ. ಒಪ್ಕೊಂಡ ನಂತರ ಅಲ್ಲಿಗೆ ನಾಟಕ, ಈ ನಮ್ಮ ಹೊಟ್ಟೆ ವಿಷಯಕ್ಕೆ ಸಂಬಂಧದ ನಾಟಕ ಮುಗೀತದೆ. ತನ್ನ ತಂದೆಯ ಹತ್ರ ಹೋಗ್ತಾನೆ. ಹೋಗಿ ಈ ರೀತಿಯಾಗಿ ತಾಯಿ ಹೇಳ್ಕಳಿಸಿದ್ದಾರೆ, ನೀವು ವಾಪಸ್ ಬರ್ಬೇಕು ಅಂತ ಹೇಳಿ ಎಲ್ಲ ಮಾತಾಡ್ತಾನ. ಯಾರು? ಈ ರೀತಿಯಾದ ಸಂಭಾಷಣೆ ಇರ್ತಕ್ಕಂಥ ನಾಟಕವೇ ಯಾವುದು? ಯಶೋಧರೆಯ ನಾಟಕ. ಆಯ್ತಾ? ಇವತ್ತು ಒಂದಿಷ್ಟು ನೀವು ಗೃಹಪಾಠವನ್ನು ಬರ್ಬೇಕು. ಒಂದು ಗೃಹಪಾಠ, ಒಂದೇ ಪ್ರಶ್ನೆ ಬರ್ಬೇಡಿ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಗೆ ಇರುವ ಬಿರುದು ಯಾವುದು?
ಯಾವುದು?